وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಪೋಷಕರೇ, ನಿಮ್ಮ ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಿದ್ದರೆ ಅದರಿಂದ ಹೇಗೆ ಅವರನ್ನು ಹೊರತರುವುದು? ಸಾಮಾನ್ಯವಾಗಿ ಎಲ್ಲ ಪೋಷಕರು ಕೇಳುವಂತಹ ಒಂದು ಪ್ರಶ್ನೆ. ನನ್ನ ಮಗಳು ಅಥವಾ ಮಗ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಿದ್ದಾನೆ, ಅದರಿಂದ ಆತನನ್ನು ಅಥವಾ ಅವಳನ್ನು ಹೊರತರಬೇಕು. ಅದೇ ರೀತಿ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಂತಹ ವ್ಯಕ್ತಿಗಳು ಕೂಡ ಕೇಳ್ತಾರೆ, ನನಗೆ ಅದರಿಂದ ಹೊರಬರಲು ಹೇಗೆ ಸಾಧ್ಯ? ನನಗೆ ಪ್ರೀತಿ ತಲೆಗೆ ಹತ್ತಿದೆ ಎಂದು. ತಲೆಗೆ ಹತ್ತಿದಂತಹ ಪ್ರೀತಿಯನ್ನು ಕೂಡ ಇಳಿಸಲು ಇರುವಂತಹ ಒಂದು ಚಿಕಿತ್ಸೆ, ಒಂದು ಮದ್ದು ಈ ಒಂದು ಹದೀಸ್ ತರಗತಿ ಮೂಲಕ ಇದೆ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬೀ ದರ್ದಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಹುಬ್ಬುಕ ಶೈಅ ಯುಅಮಿ ವ ಯುಸಿಮ್ಮು. ಪ್ರೀತಿ ಒಬ್ಬ ವ್ಯಕ್ತಿಯನ್ನು ಅಂಧನು, ಅದೇ ರೀತಿ ಕಿವಿಡನು ಮಾಡ್ತದೆ. ಅಂದರೆ ನೀವು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದರೆ ಮತ್ತೆ ನಿಮಗೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದು ಕಾಣುವುದೂ ಇಲ್ಲ, ಕೇಳುವುದೂ ಇಲ್ಲ ಎಂದು. ಅಂದರೆ ಪೋಷಕರ ಉಪದೇಶ ಕೇಳಲು ಮತ್ತೆ ನಿಮಗೆ ಕಿವಿ ಕೇಳಲ್ಲ. ಒಳ್ಳೆಯ ಉಪದೇಶಗಳು ಜನರು ನಿಮಗೆ ಹೇಳಿದರೆ, ಅದರಿಂದ ಹೊರಬರಲು ಹೇಳಿದರೆ ಅದು ನಿಮಗೆ ಕೇಳಲ್ಲ, ನೀವು ಕಿವುಡರಾಗಿರ್ತೀರ. ಅದೇ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ನರಳುತ್ತಿರುವಂತಹ ವ್ಯಕ್ತಿಗಳ ಉದಾಹರಣೆ ನಿಮ್ಮ ಮುಂದೆ ಇದ್ದರೂ ಕೂಡ ಅದು ನಿಮಗೆ ಕಾಣಲ್ಲ, ಕಾರಣ ನೀವು ಪ್ರೀತಿಯ ಬಲೆಗೆ ಬಿದ್ದಿದ್ದೀರ. ಇಂತಹ ಪ್ರೀತಿಯ ಬಲೆಗೆ ಬಿದ್ದಂತಹ ವ್ಯಕ್ತಿಗಳನ್ನು ಹೇಗೆ ಹೊರತರುವುದು? ಅದಕ್ಕಿಂತ ಮುಂಚೆ ನಾವು ತಿಳಿಯಬೇಕಾದಂತಹ ಒಂದು ವಿಷಯವಿದೆ. ಪ್ರೀತಿ ಎರಡು ರೀತಿಯಲ್ಲಾಗಿದೆ. ಒಂದು ಇಸ್ಲಾಂ ಪ್ರೋತ್ಸಾಹಿಸುವಂತಹ ಪ್ರೀತಿ, ಮತ್ತೊಂದು ಇಸ್ಲಾಂ ನಿಷೇಧಿಸುವಂತಹ ಪ್ರೀತಿ. ಇಸ್ಲಾಂ ಪ್ರೋತ್ಸಾಹಿಸುವಂತಹ ಪ್ರೀತಿ ಅದು ಅಲ್ಲಾಹನಿಗೋಸ್ಕರ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೋಸ್ಕರ ಪ್ರೀತಿಸುವಂತಹ ಪ್ರೀತಿ, ದೀನ್ಗೋಸ್ಕರ ನೀವು ಪ್ರೀತಿಸುವಂತಹ ಪ್ರೀತಿ. ಅದು ನಿಮ್ಮ ಅದೇ ವಿಭಾಗದಲ್ಲಿರುವಂತಹ ವ್ಯಕ್ತಿಯೊಂದಿಗಿರುವಂತಹ ಪ್ರೀತಿಯಾಗಿದೆ. ಹೊರತು ಯಾವುದೇ ಒಂದು ಹೆಣ್ಣಿನ ಮೇಲೆ ನಿಮಗೆ ಪ್ರೀತಿ ಉಂಟಾಗಿ ಅದು ಅಲ್ಲಾಹನಿಗೋಸ್ಕರ, ಅಲ್ಲಾಹನ ರಸೂಲಿಗೋಸ್ಕರ ಎಂದು ಹೇಳಿದರೆ ಅದಾಗಲ್ಲ. ಆದ್ದರಿಂದ ನಿಮ್ಮ ಗೆಳೆಯನನ್ನು ನೀವು ಪ್ರೀತಿಸಿ. ಅದೇ ಒಬ್ಬ ಹೆಣ್ಣಾದರೆ ನಿಮ್ಮ ಗೆಳತಿಯನ್ನು ನೀವು ಪ್ರೀತಿಸಿ, ಅದು ಅಲ್ಲಾಹನಿಗೋಸ್ಕರ. ಅಂದರೆ ಅವಳು ಸತ್ಕರ್ಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಆರಾಧನೆಯನ್ನು ಮಾಡುವಂತಹ ವ್ಯಕ್ತಿ, ಅಥವಾ ಆ ವ್ಯಕ್ತಿ ಒಳ್ಳೆಯ ರೀತಿ ಕುರ್ಆನ್ ಪಠಿಸ್ತಾ ಇದ್ದಾರೆ, ಒಳ್ಳೆಯ ರೀತಿ ಇಬಾದತ್ ಮಾಡ್ತಾ ಇದ್ದಾರೆ, ಆ ಕಾರಣದಿಂದಾಗಿ ನೀವು ಆತನನ್ನು ಪ್ರೀತಿಸಿ. ಆ ಪ್ರೀತಿಯ ಕಾರಣ ನಿಮಗೆ ನಾಳೆ ಅರ್ಶನ ನೆರಳು ಸಿಗುತ್ತದೆ. ಮತ್ತೊಂದು ಪ್ರೀತಿ ಎಂಬುದು ಅನ್ಯ ಸ್ತ್ರೀಯೊಂದಿಗಿರುವಂತಹ, ಅನ್ಯ ಪುರುಷನಿಗೊಂದಿಗಿರುವಂತಹ ಪ್ರೀತಿಯಾಗಿದೆ. ಅದು ಇಸ್ಲಾಂ ಸ್ಪಷ್ಟವಾಗಿ ನಿಷೇಧಿಸುತ್ತದೆ. ಆದ್ದರಿಂದ ಆ ಪ್ರೀತಿಯಿಂದ ಹೊರತರಲು ವಿದ್ವಾಂಸರು ಅವರ ಗ್ರಂಥಗಳಲ್ಲಿ ಇರುವಂತಹ ಒಂದು ಪರಿಹಾರವಾಗಿದೆ ಪವಿತ್ರ ಕುರ್ಆನ್ನಲ್ಲಿರುವಂತಹ ಒಂದು ಸೂಕ್ತ, ಅಲಾ ಬಿಜಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಖಂಡಿತವಾಗಿಯೂ ನೀವು ತಿಳಿಯಬೇಕು, ಅಲ್ಲಾಹನ ಜಿಕ್ರ್ ಅದು ನಿಮ್ಮ ಹೃದಯದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು ನೆಲೆಸ್ತದೆ ಎಂದು. ಅಂದರೆ ನಿರಂತರವಾಗಿ ನಾವು ಜಿಕ್ರ್ ಹೇಳುವುದರಿಂದ, ಅದೇ ರೀತಿ ಕುರ್ಆನ್ ಪಠಿಸುವುದರಿಂದಲೂ ಕೂಡ ನಿಮ್ಮ ಹೃದಯಕ್ಕೆ ಸಮಾಧಾನ ಸಿಗುವುದರಿಂದ ನೀವು ಬಿದ್ದಿರುವಂತಹ ಪ್ರೀತಿಯ ಪ್ರೇಮದ ಬಲೆಯಿಂದ ನಿಮಗೆ ಹೊರಬರಲು ಸಾಧ್ಯ. ಆದ್ದರಿಂದ ಪೋಷಕರು ಈ ವಿಷಯದಲ್ಲಿ ದುಃಖಿತರಾಗಿದ್ದರೆ ಇವತ್ತೇ ನಿಮ್ಮ ಮಕ್ಕಳೊಂದಿಗೆ ಜಿಕ್ರ್ ಹೇಳಲು, ಅದೇ ರೀತಿ ಕುರ್ಆನ್ ಪಠಿಸಲು ನೀವು ಅವರೊಂದಿಗೆ ಪ್ರೇರೇಪಿಸುವುದರಿಂದ ಖಂಡಿತವಾಗಿಯೂ ಅವರಿಗೆ ಆ ಒಂದು ಪ್ರೇಮದ ಬಲೆಯಿಂದ ಹೊರಬರಲು ಸಾಧ್ಯ. ಆದ್ದರಿಂದ ಈ ಒಂದು ರೀತಿಯಲ್ಲಿರುವಂತಹ ಚಿಕಿತ್ಸೆಯನ್ನು, ಪರಿಹಾರವನ್ನು ನೀವು ಮಾಡಿ ನೋಡಿ, ಖಂಡಿತವಾಗಿಯೂ ಅದರಿಂದ ಹೊರಬರಲು ಸಾಧ್ಯ. ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.